ಬಯಸಿದ್ರಿ, ನಿಮ್ಮ ಮೊದಲ ಕನಸು ಇದಾಗಿತ್ತು. ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಈಗ ನೆನ್ನೆ ತಾನೇ ಮಾನ್ಯ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಡ್ಜೆಟ್ ಮಂಡಿಸಿದಂಥ ಒಬ್ಬ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಾಗಿದ್ದಂಥವರು ಹೇಳ್ತಾ ಇದ್ದಾರೆ, ದಾಖಲೆ ಬಡ್ಜೆಟನ್ನು ನಾನು ಮಂಡಿಸಿದ್ದೇನೆ ಅಂತ. ನಿಜನೇ ಒಪ್ಕೊಂತೀವಿ ನಾವು, ಅದಕ್ಕೆ ನಿಮ್ಮ ಅಭಿನಂದನೆಗಳನ್ನು ಹೇಳ್ತೀವಿ. ಆದರೆ ಚಿಕ್ಕಬಳ್ಳಾಪುರ ಬರಗಾಲ ಪೀಡಿತ ಪ್ರದೇಶ, ಅದರಲ್ಲೂ ಬಯಲುಸೀಮೆ ಜಿಲ್ಲೆಗಳಲ್ಲಿ ಇವತ್ತು ನಮಗೆಲ್ಲ ಗೊತ್ತಿದೆ. ನಮ್ಮೆಲ್ಲರ ಬೇಡಿಕೆ ಇದ್ದಿದ್ದು, ನಾನು ಮೊದಲನೇದಾಗಿ ಹೇಳಬೇಕಾದ್ರೆ ಇವತ್ತೇನು ತರ್ಸರಿ ಟ್ರೀಟ್ಮೆಂಟು ಮಾಡಿ ಕೆರೆಗಳಿಗೆ ತುಂಬಿಸ್ಬೇಕು ಅನ್ನೋ ಒಂದು ಒತ್ತಾಯ ಎಲ್ಲ ಕಡೆಯಿಂದ ಇತ್ತು. ಆದರೆ ಅದಕ್ಕೆ ಒಂದು ಕಿಂಚತ್ ಕೂಡ ಎಲ್ಲಿ ಕೂಡ ₹1 ಕೂಡ ಕೊಟ್ಟಿರುವಂಥ ನಿದರ್ಶನ ಇಲ್ಲ. ನಾನು ನೋಡಿದೆ ಎಲ್ಲ ಬಡ್ಜೆಟಲ್ಲಿ, ಅದರಲ್ಲೂ ಚಿಕ್ಕಬಳ್ಳಾಪುರಕ್ಕೆ ಏನೇನೂ ಇಲ್ಲ, ಏನೇನೂ ಕೊಟ್ಟಿಲ್ಲ. ಒಂದು. ಎರಡನೇದಾಗಿ ಇವತ್ತು ಚೀಮುಲ್ ಅಂದರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರ್ಪಡೆ ಆಗಬೇಕಾಗಿದ್ದರೆ ಇದಕ್ಕೆ ಬೇಕಾದಷ್ಟು ರಾಜಕಾರಣ ಹುಟ್ಕೊಂತು. ಏನು ಹಿಂದೆ ನಾವು 2018-19ರಲ್ಲಿ ಕೋಲಾರ ಇದ್ದಾಗ ಇದನ್ನು ಬೇರ್ಪಡೆ ಮಾಡಬೇಕು ಅಂತ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ, ಅದಾದ ನಂತರ ಇನ್ನೊಂದು ಚುನಾವಣೆ ಆಯಿತು. ಕಾರಣಾಂತರದಿಂದ ನಾನು ಸೋತೆ. ಆದರೂ ಕೂಡ ಡಾಕ್ಟರ್ ಸುಧಾಕರ್ ಅವರು ಮಂತ್ರಿ ಆದಮೇಲೆ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಾದರು. ಆಗ ಈ ಒಂದು ಒಕ್ಕೂಟವನ್ನು ಬೇರ್ಪಡೆ ಮಾಡುವಂಥ ಆದೇಶ ನಮ್ಮ ಇದರಲ್ಲಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಕೋಲಾರದಿಂದ ಚಿಕ್ಕಬಳ್ಳಾಪುರ, ಧಾರವಾಡದಿಂದ ಹಾವೇರಿ ಮಾಡೋದು. ಅವತ್ತೇ ಹಾವೇರಿಗೆ ಸುಮಾರು ₹30 ಕೋಟಿ ಹಣವನ್ನು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಬಿಡುಗಡೆ ಮಾಡಿದ್ರು. ಇದಕ್ಕೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಇದಕ್ಕೆ ತಡೆಯಾಜ್ಞೆ ತಂದರು. ಹಾಗಾಗಿ ಇದಕ್ಕೆ ಆ ಒಂದು ಸರ್ಕಾರದಲ್ಲಿ ಏನೂ ಕೊಡಲಿಕ್ಕಾಗಿಲ್ಲ. ಸುಮ್ಮನೆ ಇದ್ದು ಇದನ್ನು ಚೀಮೂಲ್ ಮಾಡಲಿಕ್ಕೆ ಬಿಟ್ಟಿದ್ರೆ ಅವತ್ತೇ ₹30 ಕೋಟಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಕೊಡ್ತಾಯಿದ್ರು. ಅದು ಅಲ್ಲಿ ನಾವು ವಂಚಿತರಾಗಿದ್ದೀವಿ. ಆದರೂ ಕೂಡ ಚಿಂತೆ ಇಲ್ಲ. ಇವತ್ತೇನು ಚೀಮೂಲಾಗಿದೆ, ಚೀಮೂಲ್ಗೆ ನಾನು ಈಗಾಗಲೇ ಹೇಳಿದೆ, ಇಲ್ಲಿ ಪ್ಯಾಕಿಂಗ್ ಮಾಡಬೇಕಾದ್ರೆ ಇವತ್ತು ಬಹುಶಃ 3 ಲಕ್ಷ ಲೀಟ್ರ್ ಪ್ರತಿದಿನ ಸ್ಯಾಚೆ ಮಿಲ್ಕನ್ನು ನಾವು ಸೇಲ್ ಮಾಡ್ತಾಯಿದ್ವಿ, ಪ್ಯಾಕೆಟ್ ಮಿಲ್ಕನ್ನು ಮಾರಾಟ ಮಾಡ್ತಾಯಿದ್ವಿ. ಆದರೆ ನಮ್ಮಲ್ಲಿ ಒಂದು ಪ್ಯಾಕೆಟ್ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಹಿಂದೆ ಹೇಳ್ತಾ ಇದ್ದಿದ್ದು ಇಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಸ್ಯಾಚೆ ಮಿಲ್ಕ್ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ನಾವು ಇದಕ್ಕೆ ವಿರೋಧ ಮಾಡಿದ್ವಿ ಅಂದರು. ಈಗ ಚೀಮುಲ್ಲಾಗಿ ಬಹುಶಃ 1 ವರ್ಷ ಆಡಳಿತಾಧಿಕಾರಿ, 1 ವರ್ಷಕ್ಕೂ ಹೆಚ್ಚಿನ ದಿನ ಆಡಳಿತಾಧಿಕಾರಿ ಇದ್ದರು. ಏನಪ್ಪ ಮಾಡ್ತಾಯಿದ್ರಿ ಸರ್ಕಾರ? ಇದಕ್ಕೆ ಒಂದು ಸ್ಯಾಚೆ ಮಿಲ್ಕ್ ಮಾಡಿಕೊಡ್ಲಿಕ್ಕೆ ಆಗಲಿಲ್ವ ನಿಮ್ಮ ಕೈಯಲ್ಲಿ? 2 ಬಡ್ಜೆಟ್ ಆಯಿತು, ಮೊದಲನೇ ಬಡ್ಜೆಟ್ ಆಯಿತು, ಈಗ 2ನೇ ಬಡ್ಜೆಟ್ ಇದು ನಾವು ನೋಡ್ತಾ ಇದ್ದೀವಿ. ಈಗಲೂ ಕೂಡ ತಾವು ಈ ಒಂದು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಪ್ಯಾಕೆಟ್ ಮಿಲ್ಕ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದರೆ ಪ್ರತಿ ತಿಂಗಳು ₹2.25 ಕೋಟಿ ನಾವು ಕಟ್ತಾಯಿದ್ವಿ ಪ್ಯಾಕಿಂಗ್. ಅದರಲ್ಲಿ ₹30 ಕೋಟಿ ವಿನಾಕಾರಣ ಹೋಗ್ತಾಯಿದೆ. ಹಾಗಾಗಿ ಇವತ್ತು ನನ್ನ ಒತ್ತಾಯ ಇರ್ತಕ್ಕಂಥದ್ದು, ಏನು ಜಮೀನು ಕೊಡಿಸಿದಿರಿ, ಹಿಂದೆ 15 ಎಕರೆ ಜಮೀನನ್ನು ಯಡಿಯೂರಪ್ಪನವರು ಕೊಡಿಸಿದ್ರು, ಇವತ್ತು ಈ ಸರ್ಕಾರದಲ್ಲಿ ತಾವು ಕೊಟ್ಟಿದ್ದೀರಿ. ನಾನು ನಿಮಗೆ ಅಭಿನಂದನೆ ಹೇಳ್ತೀನಿ, ಅದರಲ್ಲಿ ಇಲ್ಲ, 2 ಮಾತಿಲ್ಲ. ಆದರೆ ಅವತ್ತು ಯಡಿಯೂರಪ್ಪನವರು 15 ಎಕರೆ ಜಾಗ ಕೊಟ್ಟು ₹10 ಕೋಟಿ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ್ರು, ಹೊಸ ಒಕ್ಕೂಟಕ್ಕೆ ₹10 ಕೋಟಿ ಕೊಡ್ತೀವಿ ಅಂತ. ಆದರೆ ಇವತ್ತು ಎಲ್ಲಿ ಒಂದು ಬಿಡುಗಾಸನ್ನು ಈ ಒಂದು ಒಕ್ಕೂಟಕ್ಕೆ ಈ ಸರ್ಕಾರ ಕೊಟ್ಟಿಲ್ಲ. ನನ್ನ ಒತ್ತಾಯ ಇರ್ತಕ್ಕಂಥದ್ದು, ಬರಗಾಲ ಪೀಡಿತ ಪ್ರದೇಶ, ಹಾಲು ಮತ್ತು ರೇಷ್ಮೆಯಿಂದ ಜೀವನ ಮಾಡ್ತಾಯಿದ್ರಿಂದ ಈಗ ಹಾಲು ಉತ್ಪಾದನೆಯೂ ಕಡಿಮೆ ಆಗ್ತಾಯಿದೆ, ರೇಷ್ಮೆಯೂ ನಶಿಸಿ ಹೋಗ್ತಾಯಿದೆ. ಅಂಥ ಒಂದು ಜಿಲ್ಲೆಯಲ್ಲಿ ಇವತ್ತೇನು ತರಕಾರಿ ಬೆಳೀತಾ ಇದ್ದಾರೆ, ಹೂವು ಮತ್ತು ತರಕಾರಿ, ಅದೇ ತರಕಾರಿ ಬೆಳೀತಕ್ಕಂಥ ನೀರಲ್ಲಿ ವಿಷ ಇದೆ ಅಂತೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ತರಕಾರಿಯಲ್ಲಿ ವಿಷ ಇದೆ, ಹಾಲಿನಲ್ಲಿ ವಿಷ ಬರ್ತಾ ಇದೆ ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಕ್ಕ ಈ ಸಂದರ್ಭದಲ್ಲಿ ತರ್ಸರಿ ಟ್ರೀಟ್ಮೆಂಟ್ಗಾದರೂ ಮಾಡ್ಬೋದಾಗಿತ್ತು. ಬಹುಶಃ ಹಿಂದಿನ ಸರ್ಕಾರದಲ್ಲಿ ಅದಕ್ಕೆ ಒಂದು ಪ್ರಸ್ತಾವನೆ ಇತ್ತು, ಆದರೆ ಸರ್ಕಾರ ಹೋಯ್ತು, ಅದನ್ನು ಮೂಲೆಗುಂಪಾಯಿತು. ಈಗ 2 ಬಡ್ಜೆಟನ್ನು ಮೂರನೇ ಬಡ್ಜೆಟನ್ನು ಮಂಡಿಸಿದೆ. ಇಲ್ಲಿ ಕೂಡ ತರ್ಸರಿ ಟ್ರೀಟ್ಮೆಂಟ್ಗೆ ಅವಕಾಶ ಇಲ್ಲ ಅಂದರೆ ಬಹುಶಃ ನನ್ನ ಪ್ರಕಾರ ಅವತ್ತು ತರ್ಸರಿ ಟ್ರೀಟ್ಮೆಂಟ್ಗೆ 500 ಕೋಟಿ ಅಂತ ನಾನು ಕೇಳ್ಪಟ್ಟೆ. ಇವತ್ತು ಬೇಡ, 750, ಇನ್ನೂ ಜಾಸ್ತಿನೇ ಆಗಿದೆ. ಅದು ಯಾವ ಲೆಕ್ಕದ್ದೂ ಅಲ್ಲ ಸರ್ಕಾರಕ್ಕೆ. ಜನರ ಇವತ್ತು ವಿಷಕಾರಕ ನೀರನ್ನು ಕುಡಿತಾ ಇದ್ದಾರೆ, ತರಕಾರಿಗಳಲ್ಲಿ ವಿಷ ಇದೆ ಅಂತ ಈಗೆಲ್ಲ ಮಾತಾಡ್ತಿರಲ್ಲ, ಇದಕ್ಕೆ ಯಾಕೆ ಪ್ರಿಯಾರಿಟಿಯಲ್ಲಿ ದುಡ್ಡು ಕೊಡಲಿಲ್ಲ? ಚೀಮುಲ್ಲು ₹30 ಕೋಟಿ ವರ್ಷಕ್ಕೆ ಕಳ್ಕೊತಾ ಇದೆ ಪ್ಯಾಕಿಂಗ್ ಯೂನಿಟ್ ಇಲ್ದಿರ, ಅದಕ್ಕೆ ಯಾಕೆ ನೀವು ಕೊಟ್ಟಿಲ್ಲ? ಏನೂ ₹1 ಈ ಭಾಗದ ಜನರಿಗೆ ನಾವು ತೆರಿಗೆ ಕೊಡ್ತಾ ಇಲ್ವಾ? ಹಾಗಾಗಿ ನನ್ನ ಒತ್ತಾಯ, ಸಪ್ಲಿಮೆಂಟರಿ ಬಡ್ಜೆಟಲ್ಲಾದರೂ ಕೂಡ ಈ ಎರಡೂ ನಾನು ಹೇಳಿರ್ತಕ್ಕಂಥ ಕೆಲಸ ಏನಿದೆ, ಈ ಬಯಲುಸೀಮೆ ಜಿಲ್ಲೆ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಈವನ್ ಕೋಲಾರಕ್ಕೂ ಕೂಡ ಹೋಗ್ತಾ ಇದೆ, ಏನು KC ವ್ಯಾಲಿ, ಅಲ್ಲಿ ಮಾಡಿ, ಇಲ್ಲಿ ಮಾಡಿ, ತರ್ಸರಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಒಂದು. ಎರಡನೇದು ಚೀಮುಲ್ಗೆ ನಮ್ಮ ಪ್ಯಾಕಿಂಗ್ ಯೂನಿಟನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀನಿ. ಸರ್, ಇವತ್ತು ಏನು ಹಾಲಿನ ದರ ಅಲ್ಲ, ಈಗ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಇವತ್ತು ಉತ್ಪಾದನೆ ಕಡಿಮೆ ಇದ್ದು ಮಾರಾಟ ಜಾಸ್ತಿ ಇರೋದ್ರಿಂದ ಈ ಸಂದರ್ಭದಲ್ಲಿ ಲಾಭ ಬಂದಿದೆ, ನಮಗೂ ಕೂಡ ಸಂತೋಷ ಆಗಿದೆ.
ನಿನ್ನೆ ಮೊದಲನೇ ಆಡಳಿತ ಮಂಡಳಿ ಸಭೆಯಲ್ಲಿ ನಮ್ಮ ಗಮನಕ್ಕೆ ತಂದಿದ್ದು 1,85,00,000 ರೂಪಾಯಿ ನಮಗೆ ಲಾಭ ಇದೆ ಆ್ಯಸ್ ಆನ್ ಫೆಬ್ರವರಿ ಎಂಡ್ಗೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ಅದನ್ನು ರೈತರಿಗೆ 50 ಪೈಸೆ ಕೊಟ್ಟು ಅದನ್ನು ಫೆಬ್ರವರಿ ಇದು ಮೇ ಕೊನೆವರೆಗೂ ಮುಂದುವರಿಸಬೇಕು ಅಂತ ನಮ್ಮ ಒಂದು ಒತ್ತಾಯ ಇತ್ತು. ಮುಂದಿನ ದಿನಗಳಲ್ಲಿ ಉತ್ಪಾದನೆ ಜಾಸ್ತಿ ಮಾಡಬೇಕಾದ್ರೆ ಮೇ ಅಲ್ಲ ಜೂನ್ ಜುಲೈವರೆಗೂ ಮಳೆ ಬರದೇ ಇದ್ದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮುಂದುವರಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಬಹುಶಃ ಒಕ್ಕೂಟಗಳಲ್ಲಿ ಎಕ್ಸ್ಗ್ರೇಷಿಯೋ ಕೊಡ್ತಕ್ಕಂಥದ್ದು ಮೊದಲಿಂದ ಕೂಡ ಒಂದು ಪದ್ಧತಿ ಇಟ್ಕೊಂಡು ಬಂದಿದೆ. ನಿನ್ನೆ ಇವರು ನಮ್ಮಲ್ಲಿ ಮನವಿ ಮಾಡಿದಾಗ ನಾವು ಅದನ್ನು ಪರಾಮರ್ಶೆ ಮಾಡಿ ಅವರಿಗೆ 75,000 ರೂಪಾಯಿ ನೌಕರರಿಗೆ ಎಕ್ಸ್ಗ್ರೇಷಿಯೋ ನಾಟ್ ಎ ಬೋನಸ್, ನಮ್ಮ ಇದ್ರ ಪ್ರಕಾರ ಎಕ್ಸ್ಗ್ರೇಷಿಯೋ ಅಂತ ನಾವು ಅಂತೀವಿ. ಆ 75,000 ಅದು ಕೂಡ ಅವ್ರಿಗೆ ಕೊಡಲಿಕ್ಕೆ, ಮತ್ತು ಗುತ್ತಿಗೆ ನೌಕರು ಪಾಪ ಅವರು ಕೂಡ ಕಷ್ಟಪಡ್ತಾರೆ ರಾತ್ರಿ ಹಗಲು, ಅವ್ರಿಗೂ ಕೂಡ ಒಂದು ಅವರ ವೇಜಸ್ ಏನು ಕೊಡ್ತೀವಿ ಅದ್ರಿಗೆ ಅನುಗುಣವಾಗಿ ಅವ್ರಿಗೂ ಕೂಡ ಒಂದು ಬೋನಸನ್ನು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಸಾಕು.